ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಕೊನೆಗೂ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾ ಕಡೆಯಿಂದ ಅಫಿಷಿಯಲ್ ಟ್ರೈಲರು ರಿಲೀಸ್ ಆಗೇ ಬಿಡ್ತು. ಅಂದರೆ ಇಷ್ಟು ದಿನ ಬರೀ ಏನೋ ಲೀಕ್ಡ್ ಟ್ರೈಲರ್ ಬಂತಂತೆ, ಆ ವಿಷಯ ಲೀಕ್ ಆಯಿತು, ಈ ವಿಷಯ ಲೀಕ್ ಆಯಿತು, ಹಂಗೆ ಬರೀ ಇದೇ ಆಗೋಗ್ಬಿಟ್ಟಿತ್ತು. ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾದ ಕಡೆಯಿಂದನೂ ಕೂಡ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾ ಮತ್ತು ಡೂಮ್ಸ್ ಡೇ ಸಿನಿಮಾ ಎರಡೂ ಟ್ರೈಲರ್ಗಳು ಕೂಡ ಒಟ್ಟೊಟ್ಟಿಗೆ ಲೀಕ್ ಆಗಿದ್ವು ಅಂತಂತೆಲ್ಲ ಹೇಳಿ ಭಾಳ ಸುದ್ದಿ ಆಗೋಗ್ಬಿಟ್ಟಿತ್ತು. ಸೊ ಈಗ ಅದೆಲ್ಲದಕ್ಕೂ ಕೂಡ ಸೋನಿಯವರು ಅದನ್ನೆಲ್ಲ ನೀಟಾಗಿ ಪ್ಯಾಚಪ್ ಮಾಡಿ ತುಂಬ ಏನೋ ಪರಿಸ್ಥಿತಿನ ನಿಭಾಯಿಸಿ ಈಗ ಒಂದೊಳ್ಳೆ ಕ್ವಾಲಿಟಿನಲ್ಲಿ ಅಫಿಷಿಯಲ್ ಟ್ರೈಲರ್ನ ನೋಡುವಂಥ ಅವಕಾಶ ಸಿಕ್ಕಿದೆ. ಮತ್ತು ನಾನು ಕೂಡ ಇಷ್ಟು ದಿನ ತುಂಬ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಮಾಡಿಲ್ಲ. ಈ ಗ್ಯಾಪ್ ಒಳಗಡೆ ಟ್ರೈಲರ್ಗಳ ಸುರಿಮಳೆನೇ ಆಗೋಗ್ಬಿಟ್ಟಿದೆ ಬೇರೆ ಬೇರೆ ಸಿನಿಮಾಗಳ ಕಡೆಯಿಂದ ಮತ್ತು ಸೀರೀಸ್ಗಳ ಕಡೆಯಿಂದ. ಅವೆಲ್ಲವನ್ನೂ ಕೂಡ ವಿಡಿಯೋ ಮಾಡಬೇಕಾಗಿತ್ತು, ಆದರೆ ನನ್ನ PC ಹಾಳಾಗಿದ್ದರಿಂದ ಮದರ್ ಬೋರ್ಡು, ಸ್ಟೋರೇಜ್ ಸಿಸ್ಟಮ್ ಎರಡೂ ಕೂಡ ಹೊಗೆ ಹಾಕ್ಸ್ಕೊಂಡಿತ್ತು. ನನ್ನ ಹತ್ರ ಇದ್ದಿದ್ದಂಥ ಎಲ್ಲ ಮಾರ್ವೆಲ್ ಮತ್ತು DC ಕಲೆಕ್ಷನ್ ಏನಿತ್ತು, ಸಿನಿಮಾ ಮತ್ತು ಸೀರೀಸ್ದು ಎಲ್ಲದೂ ಕೂಡ ಡೆಸ್ಟ್ರಾಯ್ ಆಗೋಗ್ಬಿಟ್ಟಿತ್ತು. ಈಗ ಅದನ್ನೆಲ್ಲ ಮತ್ತೆ ವಾಪಸ್ಸಾಗಿ ಒಂದೊಂದಾಗೇ ಡೌನ್ಲೋಡ್ ಮಾಡ್ಕೋಬೇಕು, ಆ ಕಲೆಕ್ಷನನ್ನೆಲ್ಲ ಮತ್ತೆ ಜೋಡಿಸ್ಕೋಬೇಕು. ಈ ಎಲ್ಲ ಕೆಲಸ ಆಗಿರೋದ್ರಿಂದ ಒಂಥರ ವಿಡಿಯೋ ಮಾಡೋದಕ್ಕೇ ಏನು ಮೂಡು ಬರ್ತಾ ಇಲ್ಲ, ಮತ್ತು ವಿಡಿಯೋನು ಕೂಡ ಮಾಡೋದಕ್ಕೂ ಕೂಡ ಆಗಿರಲಿಲ್ಲ. ಹೊಸ್ದಾಗಿ ಆ OS ಸಾಫ್ಟ್ವೇರ್ ಇನ್ಸ್ಟಾಲೇಷನು, ನನಗೆ ಬೇಕಾಗಿರೋವಂಥವು ಎಲ್ಲವೂ ಕೂಡ ಕೆಲಸ ಇರೋದ್ರಿಂದ ಅವೆಲ್ಲ ಹಂಗೆ ಪೆಂಡಿಂಗಲ್ಲಿತ್ತು. ಇನ್ನು ಮುಂದೆ ಆ ವಿಡಿಯೋಸ್ಗಳನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂತಂತೇಳಿದ್ರೆ ಆಲ್ಮೋಸ್ಟ್ ಎಲ್ಲ ರಿಕವರಿ ಆಗುವಂಥ ಹಂತಕ್ಕೆ ಬಂದಿದೆ. ಓಕೆ, ಇಂಥ ಸಿಚುವೇಶನಲ್ಲಿ ಈಗ ಈ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾದ ಟ್ರೈಲರ್ನ ಕೂಡ ಬಿಟ್ಟಿದ್ದಾರೆ. ಈಗ ನಾನು ವಿಡಿಯೋ ಮಾಡದೇ ಇದ್ರೆ ನೀವು ನನ್ನ ಕ್ಷಮಿಸೋದೇ ಇಲ್ಲ ಅಂತಂತೇಳಿ ನನಗೆ ಗೊತ್ತು. ಸೊ ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ಇದು ಯಾವುದೇ ಥರ ಬ್ರೇಕ್ ಡೌನ್ ವಿಡಿಯೋ ಆಗಿರಲ್ಲ, ಇದೊಂದು ಜಸ್ಟ್ ಒಂದು ರಿಯಾಕ್ಷನ್ ವಿಡಿಯೋ ಆಗಿರುತ್ತೆ. ಬಟ್ ಪಕ್ಕಾ ಇನ್ನು 1 ಅಥವಾ 2 ದಿನದಲ್ಲಿ ಇದರದ್ದು ಕಂಪ್ಲೀಟ್ ಬ್ರೇಕ್ ಡೌನ್ ವಿಡಿಯೋನ ನಾನು ಮಾಡ್ತೀನಿ. ಇದು ಪ್ರಾಮಿಸ್ಸು, ಇದಂತೂ ಮಿಸ್ಸೇ ಇಲ್ಲ. ಓಕೆ, ಈಗ ಈ ಕಂತೆ ಪುರಾಣ ಎಲ್ಲ ಬಿಟ್ಟಾಕ್ಬಿಟ್ಟು ಈ ಒಂದು ಅಫಿಷಿಯಲ್ ಟ್ರೈಲರ್ ಒಳಗಡೆ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಓಕೆ, ವಿಡಿಯೋನ ಶುರು ಮಾಡೋಣವಾ? ಓ, ಇದೇನು ತಲೆ ಕೆಳಕ್ಕೆ ಹಾಕ್ಕೊಳ್ತಾವನೆ. I can't believe our first hit in my team. MJ, come on, pretend like you're not the happiest you've ever been in your entire life. ಅಯ್ಯೋ ಪಾಪ. I can't. I knew it. ದೂರ. ಏಯ್, ಅಮೇಜಿಂಗ್ ಸ್ಪೈಡರ್ ಮ್ಯಾನ್ ಲೆವೆಲ್ ಮುಕ್ಕಿದೆ ಅಲ್ಲಿ. Hi, my name is Peter Parker. You don't remember me, but we used to know each other. Something bad was going to happen, and the only way to stop it was to make everyone forget about me. Because I'm not just Peter Parker. I'm Spider-Man. Okay. The hell, Frank? Oh. You just hit me with a van! Put your whimpering. Punisher. Okay. Go home! And sometimes Spider-Man has to do the hard thing, even if it breaks Peter Parker's heart. Flash. ಏನೋ ಇದು. What is happening to me? Excuse me, Dr. Banner. I need your help. What did you say your name was? If DNA is mutating, it would be enormously dangerous. Spiders have 3 life cycles. When between cycles, it can leave the spider vulnerable to threats. We are faced with a danger that we can't control. One we can't even see. Stay out of my way. You're losing it, kid. And for those spiders who make it through, it amounts to a kind of rebirth. Nice flowers. Oh, they're a housewarming gift.
I'm MJ. I'm just a neighbor from across the hall. Friendly neighbor. ಓಕೆ ಫೈನ್. ಏನು ಹೇಳೋದು, ಹೌದು ಅಂದರೆ ಈ ಸಿನಿಮಾನ ಡೆಸ್ಟಿನ್ ಡ್ಯಾನಿಯಲ್ ಕ್ರೆಟನ್ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂತಂತ ಹೇಳಿದಾಗ ಮತ್ತು ಮುಂಚೆನೇ ಗೊತ್ತಾಗಿತ್ತು ಇದೊಂದು ತುಂಬ ಗ್ರೌಂಡೆಡ್ ಆಗಿರೋಂಥ ಸಿನಿಮಾ ಅಂತಂತೇಳಿ. ಬಟ್ ಟ್ರೈಲರ್ನ ನೋಡಿದಾಗ ಹಂಗೇನು ಕಾಣಿಸ್ತಲ್ಲ, ಬಹಳಷ್ಟು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸು, ಆ್ಯಕ್ಷನ್ನು ಪ್ರತಿಯೊಂದೂ ಕೂಡ ತುಂಬಿ ತುಳುಕ್ತಾ ಇದೆ ಟ್ರೈಲರ್ನಲ್ಲಿ. ಬಟ್ ಸಿನಿಮಾ ಒಳಗಡೆ ಹಂಗಿರುತ್ತಾ ಇಲ್ವಾ ನಮಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಈ ಒಂದು ಟ್ರೈಲರ್ನಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಅವನ ಹಳೆ ಮೆಮೊರಿ, ಅಂದರೆ ಅವನ ಫ್ರೆಂಡ್ಸ್ ಆಗಿರುವಂಥ ನೆಡ್ ಲೀಡ್ ಮತ್ತು MJ ಜೊತೆ ಆಗಿರ್ಬೋದು, ಅದೆಲ್ಲದನ್ನು ಆ ಮೆಮೊರೀಸ್ ಅವ್ರಿಗೆ ಹೋಗಿರ್ಬೋದು, ಬಟ್ ಇವನಿಗಿದೆ. ಅದ್ರ ಜೊತೆ ಇವನು ಹೊಸ ಸ್ಪೈಡರ್ಮ್ಯಾನ್ ಜರ್ನಿನ ಮಾಡಬೇಕಾಗಿದೆ. ಅದರಲ್ಲಿ ಪಾಪ ಇವನು ಕಾಲೇಜಿಗೆ ಹೋಗೋಕ್ಕಾಗ್ತಾ ಇಲ್ಲ, ಡಿಪ್ರೆಷನ್ ಆಗ್ತಾ ಇದ್ದಾನೆ, ಈ ಥರ ಎಲ್ಲ ಅವನಿಗೂ ಏನೋ ಪರ್ಸ್ನಲ್ಲಾಗಿ ಸಮಸ್ಯೆಗಳು ಬರ್ತಾ ಇವೆ. ಆ್ಯಂಡ್ ಅದ್ರ ಜೊತೆಲೆಲ್ಲ ಈಗ ಅವನಿಗೆ ಹೆಲ್ಪ್ ಮಾಡೋದಕ್ಕಂತೇಳಿ ಡಾಕ್ಟರ್ ಬ್ಯಾನರ್ ಜೊತೆಯಲ್ಲಿ ಬಂದಿರೋದು ಕಾಣಿಸ್ತಾ ಇದೆ, ಅಂದರೆ ಬ್ರೂಸ್ ಬ್ಯಾನರು. ಇದೆಲ್ಲ ಒಂದು ಕಡೆ ಆದರೆ ಜೊತೆಗೆ ಇಲ್ಲಿ ಮಲ್ಟಿಪಲ್ ವಿಲನ್ಸ್ಗಳು ನಮಗೆ ಕಾಣಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ನಮಗೆ ಮಿಸ್ಟರ್ ನೆಗೆಟಿವನ್ನು ಕರೆಕ್ಟಾಗಿ ತೋರಿಸಿಲ್ಲ, ಅಂದರೆ ಏನು ಅಂದರೆ ಮೈನ್ ವಿಲನ್ ಇದ್ದಾನಲ್ಲ ಅವನನ್ನ ನೇರವಾಗಿ ತೋರಿಸಿಲ್ಲ, ಬಟ್ ಹಿಂಟ್ಸ್ ಕೊಟ್ಟಿದ್ದಾರೆ. ಅಂದರೆ ಆ ಪೊಲೀಸ್ ಗಾರ್ಡ್ಗಳು ಏನು ಅವನ ಜೊತೆ ಫೈಟ್ ಮಾಡೋದಕ್ಕೆ ಬರ್ತಾರೋ ಅಲ್ಲಿ ಅವನದು ಸೆನ್ಸ್ ಆಗೋದನ್ನು ತೋರಿಸಿದ್ದಾರೆ. ಅದು ಬಿಟ್ಟರೆ ಸ್ಕಾರ್ಪಿಯನನ್ನು ಡೈರೆಕ್ಟಾಗಿ ತೋರಿಸಿದ್ದಾರೆ, ಯಕುಜಾ ಟೀಮನ್ನು ಡೈರೆಕ್ಟಾಗಿ ತೋರಿಸಿದ್ದಾರೆ. ಆ್ಯಂಡ್ ಮುಂಚೆನ ನ್ಯೂಸ್ ಬಂದಿತ್ತು ಯಕುಜಾ ಟೀಮ್ ಜೊತೆ ಅಂದರೆ ಅದೇನು ನಿಂಜಾ ಫೈಟರ್ಸ್ಗಳಿದ್ರಲ್ಲ ಅವ್ರ ಜೊತೆ ಸ್ಪೈಡರ್ಮ್ಯಾನ್ ಫೈಟ್ ಮಾಡ್ತಾನೆ ಅಂತಂತೇಳಿ, ಅದೆಲ್ಲದೂ ಆಗಿದೆ. ಮತ್ತು ಅವನಿಗೆ ಏನು ಅಂದರೆ ಒಂದು ಸ್ವಲ್ಪ ಮೆಂಟಲ್ ಇಶ್ಯೂ ಎಲ್ಲ ಬರ್ತಾ ಇತ್ತು. ಅಂದರೆ ನಾವು ಸ್ಪೈಡರ್ಮ್ಯಾನ್ 2 ಸಿನಿಮಾದಲ್ಲಿ, ಅಂದರೆ ಟಾಬಿ ಮ್ಯಾಗ್ವೈರ್ ಸ್ಪೈಡರ್ಮ್ಯಾನ್ ಸಿನಿಮಾದಲ್ಲಿ, ಅಲ್ಲಿ ನಮ್ಮ ಪೀಟರ್ಗೆ ಏನು ಪ್ರಾಬ್ಲಮ್ ಆಗ್ತಾಯಿತ್ತು, ಅವ್ನು ಮೆಂಟಲಿ ಸ್ವಲ್ಪ ಸ್ಟ್ರೆಸ್ಸಿಗೆ ಹೋಗ್ಬಿಟ್ಟು ಅವನ ವೆಬ್ ಶೂಟರ್ಸ್ಗಳು ಸರಿಯಾಗಿ ಕೆಲಸ ಮಾಡದೇ ಇರೋದು. ಬಟ್ ಇಲ್ಲಿ ಅದು ಓವರಾಗಿ ಕೆಲಸ ಮಾಡ್ತಿರೋ ಥರ ಏನೋ ಆಗ್ತಾ ಇರೋದು. ಮೇ ಬಿ ಅಲ್ಲಿ ಅವನಿಗೆ ಆರ್ಗ್ಯಾನಿಕ್ ವೆಬ್ ಶೂಟರ್ ಬರುತ್ತೆ ಅಂತ ಕಾಣಿಸುತ್ತೆ ಒಂದು ಸೀನಲ್ಲಿ. ಅದ್ರದ್ದು ಏನೋ ಹಿಂಟ್ಸ್ ಕೊಟ್ಟಂಗಿದೆ, ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕು, ಅಬ್ಸರ್ವ್ ಮಾಡಿ ನೋಡಬೇಕಾಗತ್ತೆ. ಮೋಸ್ಟ್ಲಿ ಬ್ರೇಕ್ ಡೌನಲ್ಲಿ ಅದನ್ನೆಲ್ಲ ಕವರ್ ಮಾಡ್ತೀನಿ. ಟೋಟಲ್ ಆಗಿ ಹೇಳಬೇಕು ಅಂತಂತ ಹೇಳಿದ್ರೆ ಸಖತ್ತಾಗೇನೆ ಇತ್ತು, ಅಂದರೆ ಸಖತ್ ಸಿನಿಮ್ಯಾಟಿಕ್ ಆಗೇನಿದೆ, ಆ್ಯಕ್ಷನ್ ಫುಲ್ ತುಂಬಿದೆ. ಟ್ರೈಲರ್ನ ನೋಡ್ತಿರುವಾಗ ಮಾತ್ರ ಇದು ಗ್ರೌಂಡೆಡ್ ಆಗಿರುವಂಥ ಸ್ಟೋರಿ ಅಂತಂತೇಳಿ ನಮಗೆ ಅನ್ನಿಸ್ತಾನೆ ಇಲ್ಲ. ಯಾಕಂತಂತ ಹೇಳಿದ್ರೆ ಮೇ ಬಿ ಅಲ್ಲಿ ಬರುವಂಥ ಆ್ಯಕ್ಷನ್ನು, ಕೆಲವೊಂದಿಷ್ಟು ಕೀ ಮೂಮೆಂಟ್ಸ್ಗಳನ್ನೆಲ್ಲ ತಂದು ಇಲ್ಲಿ ಹಾಕಿ ಅದನ್ನು ಓಕೆ ಇಂಟ್ರೆಸ್ಟಿಂಗ್ ಆಗಿ ಮಾಡೋಣ ಅಂತಂತ ಇರ್ಬೋದು. ಅದರ್ವೈಸ್ ಹೋಲ್ ಸಿನಿಮಾ ಅದೇ ಥರನೂ ಇರ್ಬೋದು. ಯಾಕೆಂತಂತ ಹೇಳಿದ್ರೆ ನಾವು ನೋಡಿರೋ ಪ್ರಕಾರ ಇದುವರೆಗೂ ಬಂದಿರೋ ಸ್ಪೈಡರ್ಮ್ಯಾನ್ ಸಿನಿಮಾಗಳಲ್ಲಿ ಸೋನಿ ಅವರಾಗಿರಲಿ ಅಥವಾ ಮಾರ್ವೆಲ್ ಅವರಾಗಿರಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡೋದಕ್ಕೆ ಹೋಗಿಲ್ಲ. ನಮಗಿಲ್ಲಿ ತುಂಬ ಅಂದರೆ ಹಳೇ ಸ್ಪೈಡರ್ಮ್ಯಾನ್ಗಳು, ಅಂದರೆ ಟಾಬಿ ಮ್ಯಾಗ್ವೈರ್ದು ಮತ್ತು ಯಾರು ನಮ್ಮ ಆ್ಯಂಡ್ರೂ ಗಾರ್ಫೀಲ್ಡ್ ಅವ್ರದ್ದು, ಅವರೆಲ್ಲರದ್ದು ಕೂಡ ರೆಫರೆನ್ಸ್ಗಳು ಸಿಗ್ತಾ ಹೋಗುತ್ತೆ. ಅಂದರೆ ಆರ್ಗ್ಯಾನಿಕ್ ವೆಬ್ ಶೂಟರು ಟಾಬಿ ಮ್ಯಾಗ್ವೈರ್ ಬಗ್ಗೆ ಆಗಿದ್ದರೆ, ಮತ್ತು ಏನು ಅವನು ಕೆಳಗಡೆ ಹಿಂಗೆ ಫಾಲ್ ಆಗಿಬಿಟ್ಟು ಒಂದು ಇದ್ರ ಥರ ಸ್ವಿಂಗ್ ಮಾಡ್ಕೊಂಡು ಹೋಗ್ತಾನೆ, ಅದು ಆ್ಯಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ಮ್ಯಾನ್ನ ರೀತಿ ರೆಫರೆನ್ಸ್ ಕೊಡುತ್ತೆ. ಮತ್ತು ಇದೇನು ಬರ್ತದೆ ಅಮೇಝಿಂಗ್ ಫ್ಯಾಂಟಸಿ ಅಂತಂತ ಹೇಳ್ಬಿಟ್ಟು ಏನೊಂದು ಕವರ್ ಪೇಜ್ ಬರುತ್ತೆ ಸ್ಪೈಡರ್ಮ್ಯಾನ್ ಸ್ಟೋರಿನಲ್ಲಿ. ಆ್ಯಂಡ್ ಅದನ್ನು ಕೂಡ ಕಾಮಿಕ್ ಆ್ಯಕ್ಯುರೇಟಾಗಿ ಕ್ರಿಯೇಟ್ ಮಾಡಿದ್ದಾರೆ ಆ ಮೂಮೆಂಟನ್ನು ಕೂಡ. ಅದೆಲ್ಲರೂ ಕೂಡ ಸಖತ್ತಾಗೇನೆ ಇತ್ತು, ನೋಡಬೇಕು. ಅಂದರೆ ಇನ್ನೂ ಅಂದರೆ ಮೇಲ್ನೋಟಕ್ಕೆ ಡಿಕೋಡ್ ಮಾಡೋಕ್ಕಾಗಿರೋದು ಇಷ್ಟು, ಬಟ್ ಇನ್ನೂ ಒಳಗಡೆ ತುಂಬ ಇದೆ ಅಂತಂತೇಳಿ ಅನ್ನಿಸ್ತಾ ಇದೆ. ಎಕ್ಸ್ಪೆಷಲಿ MJನ ಬಿಟ್ಟು ಅವನಿಗೆ ಎಷ್ಟು ಪೇಯ್ನ್ ಆಗ್ತಿದೆ ಅನ್ನೋ ಎಮೋಷನ್ಸ್ಗಳ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗುತ್ತೆ ಬ್ರೇಕ್ ಡೌನ್ ಮಾಡುವಾಗ. ಮತ್ತು ಅವಳಿಗೆ ಮತ್ತು ಫ್ಲ್ಯಾಶ್ಗೆ ನಾವು ಹೊಸದಾಗಿ ಕೆಮಿಸ್ಟ್ರಿ ಕ್ರಿಯೇಟ್ ಆಗೋ ಥರ ಕಾಣಿಸ್ತದೆ, ಅಲ್ಲೇನಾಗುತ್ತೆ ನಮ್ಮ ಸ್ಪೈಡರ್ಮ್ಯಾನ್ಗೆ ಅಂತಂತ ಹೇಳ್ಬಿಟ್ಟು ನೋಡಬೇಕು. ಈ ಥರ ತುಂಬ ವಿಷಯಗಳನ್ನು ಬ್ರೇಕ್ ಡೌನ್ ಮಾಡಿ ಎಕ್ಸ್ಪ್ಲೈನ್ ಮಾಡೋದಿದೆ. ಅದನ್ನೆಲ್ಲ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಇದನ್ನು ಬ್ರೇಕ್ ಡೌನ್ ಮಾಡ್ತಾ. ಒಟ್ಟಿಗೆ ಸದ್ಯಕ್ಕೆ ನಮಗೆ ನೋಡೋದಕ್ಕೆ ಸಿಕ್ಕಿದ್ದಿಷ್ಟು. ನೋಡೋಣ ಏನಾಗುತ್ತೆ, ಇದು ಹೆಂಗಿರುತ್ತೆ ಸಿನಿಮಾ ಅಂತಂತೇಳಿ. ಬಟ್ ಟ್ರೈಲರ್ ಮಾತ್ರ ಚಿಂದಿಯಾಗಿದೆ, ಭಾಳ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಇದೆ. ಓಕೆ, ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋಗಿಷ್ಟೇ. ಮತ್ತೆ ಇದೇ ರೀತಿ ರೆಗ್ಯುಲರ್ ಆಗಿ ಸಿಗ್ತಾನೆ ಇರೋಣ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.
ವಿಡಿಯೋ ಬರುತ್ತೆ, ಬ್ರೇಕ್ ಡೌನ್ ವಿಡಿಯೋ ಮಿಸ್ ಆಗಲ್ಲ ಪಕ್ಕ.